ನಡತೆ ಇದು ಸರಿನಾ ಇಲ್ಲೋ ಅನ್ನೋದು ಫಸ್ಟು ಆ ಪಕ್ಷದವರು ಹೇಳಬೇಕು. ಅವ್ರ ಸಂಸ್ಕೃತಿ ಏನು ಅಂತ, ಅವ್ರು ಮಾತಾಡೋದೇನು, ಅವ್ರು ನಡ್ಕೊಳ್ತಾ ಇರೋದೇನು ಅಂತ ಫಸ್ಟ್ ಅದನ್ನು ಹೇಳಿ, ಆಮೇಲೆ ಮಿಕ್ಕಿದ ವಿಚಾರ ಮಾತಾಡೋಣ. ನೋಡಪ್ಪ, ಚಿಕ್ಕಮಗಳೂರು ಇಂಡಿಯಾಗೆ ಬಂದ್ ಮಾಡಲಿ, ಇಂಡಿಯಾಗೆ ಬಂದ್ ಮಾಡಲಿ. ಏನ್ ದೊಡ್ಡ ಘನಕಾರ್ಯನ, ಏನ್ ದೊಡ್ಡ ಘನಕಾರ್ಯ ಮಾಡಿ ನಾನು ಏನು ಸೇನಾದಿ ಏನು ಧೀರಾದಿ ಧೀರ ಏನು ವಾಚಾಳಿ ನನ್ನ ಪ್ರಭುತ್ವ ಅಂತ ಘನಕಾರ್ಯ ಮಾಡಿದ್ದೀನಿ ಅಂತ ಮಾಡ್ಕೊಳ್ಳಿ. ಬಂದು ಏನ್ ಯಾರು ಬೇಕಾದ್ರೂ ಬಂದ್ ಮಾಡ್ಕೊಳ್ಳಿ. ನಾನು ಇರ್ಲೇ ಇಲ್ಲ ಕಣ್ರಿ ಅಲ್ಲಿ, ನಾನು ಇರ್ಲೇ ಇಲ್ಲ. ನಾನು ಆಕ್ಚುಲಿ ಬೆಳಗ್ಗೆಯಿಂದ ನನಗೆ 10 ಕ್ವಶನ್ಸ್ ಇತ್ತು. 10 ಕ್ವಶನ್ಸ್ ಕೌನ್ಸಿಲ್ ಅಲ್ಲೇ ಡ್ಯೂಟಿ ಇತ್ತು ನಂದು. ಅಲ್ಲಿದ್ದು ನಾನು ಈ ಅಸೆಂಬ್ಲಿಲಿ ಇಲ್ಲಿ ಏನೋ ಶುರು ಆಗಬೇಕು ಅಂದ್ಬಿಟ್ಟು ಇಲ್ಲಿಗೆ ನಾನು CM ಕರ್ಸೋದಂತ ಇಲ್ಲಿಗೆ ಓಡ್ ಬಂದೆ. ಆ ಓಡ್ ಬರೋ ಟೈಮ್ಗೆ ಅಲ್ಲಿ ಅಷ್ಟೊತ್ತಿಗೆ ನನಗೆ ಈ ಘಟನೆ ಅಲ್ಲಿ ನಡೆದಿದೆ. ಆಮೇಲೆ ತಿರ್ಗಾ ಅಲ್ಲಿಗೆ ಹೋದೆ. ನನ್ನ ಕೌನ್ಸಿಲ್ದೇ ನನ್ನ ಡ್ಯೂಟಿ ಇತ್ತು. ಜೀವ ಬೆದರಿಕೆಯಾಗಿ ಇನ್ವೆಸ್ಟಿಗೇಷನ್ ಮಾಡಲಿ, ಯಾವ ಜೀವ ಬೆದರಿಕೆ ಆಗಿದ್ದು ಎಲ್ಲ ವಿಡಿಯೋಗಳೆಲ್ಲ ಇತ್ತಲ್ಲ ಅಲ್ಲಿ, ಯಾವ ಜೀವಕ್ಕೆ ಬೆದರಿಕೆ ಹಾಕ್ಬಿಟ್ಟಿದ್ದಾನೆ, ಜೀವ ಬೆದರಿಕೆ ಆಗಿದ್ರೆ ಕ್ರಮ ಕೈಗೊಳ್ಳಿ. ನಾನೇನ್ ದೊಡ್ಡವನಲ್ಲ. ಇಫ್ ಐ ಹ್ಯಾವ್ ಡನ್ ಕ್ರೈಮ್, ಲೆಟ್ ದಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಈಗ ಸುಮ್ಮನೆ ಎಲ್ಲಾ ಟಿವಿಗಳಲ್ಲೂ ತೋರಿಸಿದ್ದೀರಿ, ಎಲ್ಲಾ ಟಿವಿಯವರೆಲ್ಲ ಹಿಡಿದಿದ್ದೀರಿ. ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ಗಿಸ್ಟ್ ಅಂತ ಫಸ್ಟ್ ಕರೆದಿದ್ದೀವಿ. ಡ್ರಗ್ ಕರೆದಿದ್ದು ಅದನ್ನು ಕೂಡ ಇವತ್ತು ನಾನು ನ್ಯಾಷನಲ್ ಚಾನಲ್ಸ್ ಅಲ್ಲಿ ನಾನು ನೋಡಿದ್ದೀನಿ. ಈಗ ಬರ್ಬೇಕಾದ್ರೆ ನ್ಯಾಷನಲ್ ಚಾನಲ್ಸ್ ಅಲ್ಲಿ ನೋಡಿದ್ದೀನಿ. ಯಾರಿಗೆ ಏನದು ಎಷ್ಟು ಹೊತ್ತು ಸುಳ್ಳು ಹೇಳಕ್ಕಾಗ್ತದೆ? ಏನು ಸುಳ್ಳಿಗೂ ಒಂದು ಲಿಮಿಟ್. ಒಪ್ಕೊಳ್ಳಿ, ನಾನು ಮಾಡಿದ್ದೀನಿ, ಮಾಡಿದ ತಪ್ಪು ಅಂತ ಬೇಕಾದ್ರೆ ಹೇಳಿ, ನೋ ಪ್ರಾಬ್ಲಮ್. ನಾನು ಸುಳ್ಳು ಹೇಳಲೇ ಇಲ್ಲ ಅಂತಂದ್ರೆ ಒಂದು ಸುಳ್ಳನ್ನ ಮುಚ್ಚಬೇಕಾದ್ರೆ 100 ಸುಳ್ಳು ಹೇಳ್ಬೇಕಂತೆ. ಅದಕ್ಕೆ ಮತ್ತೊಂದು ಹೆಸರು ಹಂಗಾರೆ ನೀವು ಟಿವಿಯವರೆಲ್ಲ ತೋರಿಸ್ತಾ ಇರೋದು ಸುಳ್ಳ? ನೀವೇನ್ ಟಿವಿಯವರೆಲ್ಲ ತೋರಿಸ್ತಾ ನನಗಾತಲ್ಲಪ್ಪ. ನೀವು ಟಿವಿಯವರು ನಾನೇನಾರು ಹೇಳಿ, ನೀವೇನಾರು ಹೇಳಿ, ಜನ ಯಾರು ಬೇಕಾದ್ರು ಲೀಡರ್ಗಳು ಏನ್ ಬೇಕಾದ್ರು ಮಾತಾಡ್ಲಿ. ಹಂಗಾರೆ ನೀವು ಟಿವಿಲಿ ಏನ್ ತೋರಿಸ್ತಾ ಇದೀರ ಅದು ನಿಮ್ ಸುಳ್ಳ? ತಿರ್ಚಿದ್ದೀರಾ ನೀವು? ಸಭಾಪತಿಯವರು ಸುಳ್ಳು ಹೇಳ್ತಾ ಇದಾರೆ ಅಂತಂದ್ರೆ ಕೇಸ್ ಹಾಕ್ಲಿ ನಿಮ್ಮ ಮೇಲೆಲ್ಲ. ಮತ್ತೆ ನೀವ್ಯಾಕೆ ತೋರಿಸ್ತಾ ಇದ್ದೀರ ಅದನ್ನ?